ಇದೆಯಲ್ಲ ಅದು ನಮ್ಮನ್ನ ಅಧಃಪತನಕ್ಕೆ ದಾರಿ ಮಾಡುತ್ತದೆ. ನಾವು ಆತ್ಮವಿಶ್ವಾಸದಿಂದ ಎದ್ದು ನಿಂತು ಧರ್ಮ ರಕ್ಷಣೆಗೋಸ್ಕರ, ಇಡೀ ಮಾನವ ಕುಲದ ಸಂಸ್ಕಾರವನ್ನು ಬೆಳೆಸುವುದಕ್ಕೋಸ್ಕರ ನಾವು ಯಾವತ್ತೂ ಸಹ ಹಿಂದೆಗೆಯಬಾರದು. ನಾವು ಅದಕ್ಕೆ ಸಿದ್ಧರಾಗಿ ನಿಲ್ಲಬೇಕು. ನೋಡಿ, ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಮೇಲೆ ನಡೆಯತಕ್ಕಂಥ ಅತ್ಯಾಚಾರ ಅವಿವೇಕ ಮತ್ತು ಅಸಂಸ್ಕಾರಿ ಮೃಗ ಸದೃಶವಾಗಿರ್ತಕ್ಕಂಥ ವ್ಯಕ್ತಿಗಳ ನೆಲೆಯಲ್ಲಿ ಅದು ನಡೀತಾ ಇದೆ. ಆ ರೀತಿ ಹಿಂದುತ್ವವನ್ನ ಸಂಪೂರ್ಣವಾಗಿ ವಿರೋಧಿಸುವಂತಹ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನಿಸಬೇಕು. ನೋಡಿ, ಇವತ್ತು ಪ್ರಪಂಚ ಕಳಿಸ್ಕೊಡೋಣ. ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಕರ್ನಾಟಕ ಪ್ರಾಂತ ಸಹ ಕಾರ್ಯದರ್ಶಿ. ಇವತ್ತು ಇಡೀ ದೇಶದಾದ್ಯಂತ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದೆ, ಪ್ರತಿ ಜಿಲ್ಲೆಯಲ್ಲಿ. ಇದೊಂದು ದುರಂತ. ಯಾಕಂದರೆ ಹಿಂದೂ ದೇಶದಲ್ಲಿ ಹಿಂದೂಗಳೇ ಪ್ರತಿಭಟನೆ ಮಾಡಬೇಕಂತ ಒಂದು ಪರಿಸ್ಥಿತಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ, ಅಲ್ಲಿನ ಮುಸಲ್ಮಾನರು ಅನ್ಯಾಯ ಮಾಡ್ತಾ ಇದ್ದಾರೆ. ಅಂದರೆ ಬಾಂಗ್ಲಾದೇಶ ಏನು ಬೇರೆ ದೇಶ ಅಲ್ಲ, ಈ ಭಾರತ ವರ್ಷಕ್ಕೆ ಸೇರಿದಂಥ ಒಂದು ದೇಶ. ನಮಗೆ ಗೊತ್ತಿದೆ, 1971ರಲ್ಲಿ ಆ ಮೂರ್ಖರಿಗೆ ಸ್ವಾತಂತ್ರ್ಯ ಕೊಡಿಸಿದವರು ನಾವೇ. ನಮ್ಮಿಂದ ಪಾಕಿಸ್ತಾನದಿಂದ ಬಿಡುಗಡೆಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ರು. ಆದರೆ ಇಸ್ಲಾಮಿಕ್ ಜಹಾದಿಗಳು ಇವತ್ತು ಭಾರತದಲ್ಲಿ ಯಾರು ನಾವು ಹಿಂದೂಗಳಿದ್ದೀವಿ, ನಮ್ಮ ಅಣ್ಣ ತಮ್ಮಂದರೆ ಅಲ್ಲಿರ್ತಕ್ಕಂಥ ಹಿಂದೂಗಳು 1971ರಲ್ಲಿ 22% ಇದ್ದರು ಹಿಂದೂಗಳು, ಇವತ್ತು 7% ಆಗಿದ್ದಾರೆ. ಅವ್ರನ್ನೆಲ್ಲ ಹೊಡೆದು ಬಡದು ಕೊಂದು ಅನ್ಯಾಯ ಮಾಡಿ ಮತಾಂತರ ಮಾಡಿ ಜನಸಂಖ್ಯೆ ಕುಸಿದಿದೆ. ಅಲ್ಲಿರ್ತಕ್ಕಂಥ 7% ಹಿಂದೂಗಳನ್ನು ಬಿಡ್ತಾ ಇಲ್ಲ, ಅವರನ್ನು ಕೊಲ್ತಾ ಇದ್ದಾರೆ. ದೇವಸ್ಥಾನಗಳನ್ನು ನಾಶ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳ ಮಾನಾಪರಣ ಮಾಡ್ತಾ ಇದ್ದಾರೆ. ಇದು ಕೇವಲ ಭಾರತದ ಸಮಸ್ಯೆ ಅಲ್ಲ, ಇದು ವಿಶ್ವದ ಸಮಸ್ಯೆ. ಇಡೀ ಈ ವಲಸಿಗ ಬಾಂಗ್ಲಾದೇಶಿಯರನ್ನ ಹೊರಹಾಕೋದಿಕ್ಕೆ ಮಾನದಂಡ ಏನು? ಅಲ್ಲ, ಬಾಂಗ್ಲಾದೇಶದಲ್ಲೇ ಇರ್ತಕ್ಕಂಥ ಹಿಂದೂಗಳನ್ನ ಹೊಡಿತಾ ಇದ್ದಾರಂದರೆ ಇಲ್ಲಿರೋ ನಮ್ಮನ್ನೇನು ಅವ್ರು ಬಿಡ್ತಾರೆ ಅಂತಲ್ಲ, ಹೊರಗಿಂದ ಬಂದವರು. ಹಾಗಾಗಿ CAA ಮಾಡಿರ್ತಕ್ಕಂಥದ್ದು. ಹೊರಗಡೆ ಇರ್ತಕ್ಕಂಥ ದೇಶದಲ್ಲಿ ಇಸ್ಲಾಮಿಕ್ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಭಾರತದಲ್ಲಿ ನಾವು ಅವಕಾಶ ಕೊಡಬೇಕು ಇರಲಿಕ್ಕೆ. ಇಲ್ಲಿರ್ತಕ್ಕಂಥ ಯಾರು ಹೊರದೇಶದ ಉಗ್ರರಿದ್ದಾರೆ, ಉಗ್ರಗಾಮಿಗಳಿದ್ದಾರೆ, ಬಾಂಗ್ಲಾದೇಶ ಇರ್ಬೋದು, ಅವ್ರನ್ನ ಹೊರಗಾಕಬೇಕಿದೆ. ಇಲ್ಲಿ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ 47ರಲ್ಲಿ ನಮಗೆ ಬೇರೆ ದೇಶ ಬೇಕು ಅಂತ ಕೇಳಿ ಹೋದ್ಮೇಲೆ ಅಲ್ಲಿ ಅವರು ನೆಮ್ಮದಿಯಾಗಿರಬೇಕೇ ಹೊರತು ಅಲ್ಲಿ ಜನಸಂಖ್ಯೆ ವೃದ್ಧಿ ಮಾಡಿ ಅಲ್ಲಿ ಹಿಂದೂಗಳನ್ನು ಹೊಡೆದು ಬಡಿದು ಪುನಃ ಜನಸಂಖ್ಯೆ ಜಾಸ್ತಿ ಮಾಡಿಕೊಂಡು ಅಲ್ಲಿ ತಿನ್ನೋಕ್ಕಿಲ್ಲ ಕುಡಿಯೋಕ್ಕಿಲ್ಲ ತಿರ್ಗಾ ಭಾರತಕ್ಕೆ ನುಸುಳ್ತಾ ಇದ್ದಾರೆ. ಹಾಗಾಗಿ CAA ಅನ್ನತಕ್ಕಂಥ ಕಾನೂನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಇಲ್ಲಿರೋನ ಹೊರಗಾಕಕ್ಕೆ ಮಾಡಿರ್ತಕ್ಕಂಥ ಕಾನೂನು ಇರ್ಬೋದು. ಇದನ್ನು ಇಲ್ಲಿನ ಜಾತ್ಯತೀತರು ಅರ್ಥ ಮಾಡ್ಕೋತಾ ಇಲ್ಲ. ಇದು ದುರದೃಷ್ಟ. ನೋಡಿ, ಪ್ರಪಂಚದಲ್ಲಿ ಪ್ಯಾಲೆಸ್ತೈನಲ್ಲಿ ಏನೋ ಮುಸಲ್ಮಾನ ತೊಂದರೆ ಆಯಿತು ಅಂತ ಇಲ್ಲಿನ ಜಾತ್ಯತೀತರು ಗಲಾಟೆ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಗಲಾಟೆ ಆಯಿತು ಅಂದರೆ ಇವ್ರಿಗೇನು ಅನಿಸಲ್ಲ. ಇದು ಮುಸಲ್ಮಾನರ ಓಟ್ಗೋಸ್ಕರ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ. ಆ ಬೆಳಕನ್ನು ಎಲ್ಲರಿಗೆ ಹಂಚಿ ಅಂತ ಹೇಳಿ